ನೆಕ್ಸ್ಟ್ ಮಂತ್ ಡಿಸೆಂಬರ್ 11ಗೆ ಡೆವಿಲ್ ಮೂವಿ ರಿಲೀಸ್ ಆಗ್ತೈತೆ. ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ ನೋಡೋದಕ್ಕೆ? ಕಾಯ್ತಾ ವೇಟಿಂಗ್ ಮಾಡ್ತಾ ಇದೀವಿ. ಬಾಸ್ ಜೈಲಲ್ಲಿ ಇದ್ರು ಪರವಾಗಿಲ್ಲ, ನಾವು ಫಿಲ್ಮ್ಗೋಸ್ಕರ ತುಂಬಾ ಎಕ್ಸೈಟಿಂಗ್ ವೇಟ್ ಮಾಡ್ತಾ ಇದೀವಿ. ರಿಲೀಸ್ ದಿನ ಅಂತೂ ಫಸ್ಟ್ ಶೋ ಪಕ್ಕ ನೋಡ್ತೀವಿ. ನಮ್ಮ ಫ್ಯಾನ್ಸ್ಗಳ ಜೊತೆ ನಮ್ಮ ಬೇರೆ ಯಾರೇ ಫ್ಯಾನ್ ಆದ್ರೂ ಪರವಾಗಿಲ್ಲ, ಅವ್ನ ಕರ್ಕೊಂಬಂದು ಆ ಫಿಲ್ಮ್ ತೋರಿಸ್ತೀವಿ ನಾವು. ಲಾಸ್ಟ್ ಮಿನಿಟ್ ಕಾಟೇರ ಇದನ್ನು ಬ್ಲಾಕ್ ಬಸ್ಟರ್ ಆಗ್ಬೋದು ಅಂತ ಅನ್ಕೊಂತೀರಾ? ನಿಜವಾಗ್ಲೂ ಅದಕ್ಕಿಂತ ದುಪ್ಪಟ್ಟು ಆಗುತ್ತೆ. ಅದೆಷ್ಟು ಕಲೆಕ್ಷನ್ ಆಗಿದೆ ಅದು ಡಬಲ್ ಆಗುತ್ತೆ. ನೋಡ್ತಾ ಇರಿ, ಇಡೀ ಕರ್ನಾಟಕದಾಗೆ ಫುಲ್ ಜಾತ್ರೆ ಆಗುತ್ತೆ. ನೀವು ಎಷ್ಟು ದೊಡ್ಡ ಫ್ಯಾನ್ ಅಂತ ಹೇಳಕ್ ಇಷ್ಟಪಡ್ತೀವಿ? ತುಂಬಾ ಒಳ್ಳೆ ಫ್ಯಾನ್ ನಾವು. ಎಲ್ಲಾ ದರ್ಶನ ಮೂವಿ ಎಲ್ಲ ನೋಡ್ತೀವಿ. ಕಾಟೇರ ಅಂತ ಒಂದು 5-6 ಸಲ ನೋಡ್ಬಿಟ್ಟಿದೀವಿ. ಇನ್ನ ನಮ್ಮ ಫ್ಯಾನ್ ಅಸೋಸಿಯೇಷನ್ ಬೇರೆ ಇದೆ. ಮತ್ತೆ ಅಪ್ಪಣ್ಣ ಅಂತ ನಮ್ಮ ಫ್ಯಾನ್ ಡೈಹಾರ್ಡ್ ಫ್ಯಾನ್ ಇದಾರೆ, ಅವ್ರನ್ನು ಕರ್ಕೊಂಡ್ ಬರ್ತೀವಿ. ಇದೇ ಥಿಯೇಟರ್ಗೆ ಕರ್ಕೊಂಡ್ಬಂದು ಇಲ್ಲೇ ಫಸ್ಟ್ ಶೋ ಇದನ್ನ ಇಲ್ಲೇ ನೋಡ್ತೀವಿ ಥಿಯೇಟರ್. ಏನಂತ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಡಿ ಬಾಸ್ ಫ್ಯಾನ್ಸ್? ನಮ್ ಡಿ ಬಾಸ್ ಎಲ್ಲಾರು ಬನ್ನಿ, ಅವತ್ತು ಜಾತ್ರೆ ಮಾಡೋಣ. ಇಡೀ ಕರ್ನಾಟಕ ಫುಲ್ ಜಾತ್ರೆ ಮಾಡೋಣ. ಜೈ ಡಿ ಬಾಸ್. ಅಣ್ಣ, ಇವಾಗ ನೆಕ್ಸ್ಟ್ ಮಂತ್ ಡಿಸೆಂಬರ್ 11ಗೆ ಡೆವಿಲ್ ಮೂವಿ ರಿಲೀಸ್ ಆಗ್ತೈತೆ. ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ ನೋಡೋದು? ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಆ ಫಿಲಮ್ ನೋಡ್ಬೇಕಂತ ಫುಲ್ ಇದು ಎಂಜಾಯ್ ಮಾಡಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಅದು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದೀವಿ ನಾವು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಓಕೆ, ಇಲ್ಲಿ ತನಕ ನೀವು ಯಾವ ಮೂವಿ ತುಂಬಾ ಇಷ್ಟ ಆಯ್ತು ನಿಮ್ಗೆ? ಯಾರ್ದು? ದರ್ಶನ್ ಅವ್ರು. ದರ್ಶನ್ ಬೇಜಾನ್ ಇಷ್ಟ ಆಗೈತಿ. ಮೊನ್ನೆ ಬಂದಿರೋ ಕಾಟೇನು ಸಖತ್ತಾಗಿದೆ, ಅದೇ ನಂಗೆ ಫುಲ್ ಇಷ್ಟ ಆಗೈತಿ. ಈ ತರ ಫಿಲಮ್ ಬೇಜಾನ ಇದಾವೆ. ಹಳೆ ಫಿಲಮ್ಗಳೆಲ್ಲ ನಂಗೆ ತುಂಬಾ ಇಷ್ಟ ಆಗೈತಿ. ಆದ್ರೂ ನಾನು ತೆಲುಗು, ಆದ್ರೂ ಕನ್ನಡ ಫಿಲಮ್ ಹೆಸರು ಸರಿಯಾಗಿ ಗೊತ್ತಿಲ್ಲ, ಆದ್ರೂ ತುಂಬಾ ಇಷ್ಟ ಆಯ್ತು. ದರ್ಶನ್ ಫಿಲಮ್ ಎಲ್ಲ ನೋಡಿದೀನಿ, ಫಿಲಮ್ ಬೇಜಾನ್ ಫಿಲಮ್ ಎಲ್ಲ ನೋಡಿದೀನಿ. ಆದ್ರೂ ದರ್ಶನ್ ಆಕ್ಟಿಂಗು ಅವ್ರದ್ದು ಸ್ಟೈಲೇ ಬೇರೆ, ಅವ್ರದ್ದು ಇದೆ ಕರ್ನಾಟಕಲ್ಲಿ ಅವ್ರ ರೇಂಜೇ ಬೇರೆ ಲೆಕ್ಕ ಬ್ರೋ. ಓಕೆ, ಇವಾಗ ರಿಲೀಸ್ ಆಗಿದ ತಕ್ಷಣ ಫಸ್ಟ್ ನೀವು ಒಬ್ಬರೇ ಬಂದು ನೋಡ್ತೀರಲ್ಲ? ಒಬ್ಬರೇ ಬಂದು ನೋಡೋ ದಿಲ್ಮಾಸ್ ಅಲ್ಲ ಬ್ರೋ. ಅವ್ರ ರೇಂಜ್ ಬೇರೆ ಆಗ. ಒಬ್ಬರೇ ಬರ್ಬೇಡದು. ಅದಕ್ಕೆ ಬಂದ್ರೆ ಒಂದ್ 10 ಗ್ಯಾಂಗ್ ತರ ಬರ್ಬೇಕು. ಗ್ಯಾಂಗ್ ತರ ಬಂದ್ರೇನೆ ಅದಕ್ಕೆ ಒಂಥರ ರೇಂಜ್ ಇರೋದು. ಗ್ಯಾಂಗ್ಸ್ಟರ್ ತರಾನೇ ಬರ್ಬೇಕು. ಎಲ್ಲ ನಾವು ಸುಮಾರಾಗಿ ನಾವು ಕಮ್ಮಿ ಅಂದ್ರೂ 15 ಜನ ಕಂಪಲ್ಸರಿ ಬಂದೇ ಬರ್ತೀವಿ. ನಮ್ಮ ಮೇನ್ ಅಪ್ಪನ ಅಂತ ಇದಾರೆ, ಅವರು ಇಲ್ಲಿ ಹಾಕೊಂತಾರೆ. ಆಯಪ್ಪ ದಿವಾಸ್ ಅಂದ್ರೆ ಇಲ್ಲಿ ಹಾಕೊಂತಾರೆ. ಆಯಪ್ಪ ಮೇನ್ ನಮ್ಗೆ ಕರ್ಕೊಂಡ್ ಹೋಗ್ತಾನೆ, ಇಲ್ಲ ಕರ್ಕೊಂಡ್ ಬರ್ತಾನೆ. ಆಯಪ್ಪನ್ಗೋಸ್ಕರ ನಾವು ಪ್ರಾಣ ಕೊಡ್ತೀವಿ. ಆ ತರ ಏನಂತ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಡಿ ಬಾಸ್ಗೆ? ಅಂದ್ರೆ ಫುಲ್ ಹೋಗಿದ್ದೀನಿ ಬ್ರೋ ನಾನು. ಕರ್ನಾಟಕ ಅಲ್ಲ, ಆದ್ರೂ ನಾನು ಡಿ ಬಾಸ್ಗೆ ಫುಲ್ ಫ್ಯಾನ್. ಓಕೆ, ಥ್ಯಾಂಕ್ ಯು ಅಣ್ಣ.